ಈ ಸೆಟ್ಟಲ್ಲಿ ಕೆಲವೊಂದ್ಸಲ ಯಾಕಂದ್ರೆ ಭೈರವನ್ ಪಾತ್ರ ಮಾಡಿ ಮಾಡಿ ಅಭ್ಯಾಸ ಆದಾಗ ಹೊರಗಡೆ ತೇಜಸ್ ಕೆಲವೊಂದ್ಸಲ ಯಾವಾಗಾದ್ರೂ ಬಿಹೇವ್ ಮಾಡಿರ್ತಾರ ಭೈರವನ್ ಥರ? ಭೈರವನ್ ಥರ ಅಂದರೆ ಕೆಲವೊಂದೊಂದ್ಸರಿ ಇಲ್ಲಿ ಕಟ್ಟಂದಿದ ತಕ್ಷಣನೇ ಆ, ತೇಜಸ್ ಆಗ್ಬಿಟ್ಟಿರ್ತೀನಿ ನಾನು. ಭೈರವದಿಂದ ಹಂಗೆ ರಪ್ ಅಂತ ಕಟ್ಟಂದಿದ ತಕ್ಷಣ ಮಗ ಎಲ್ಲೊಟ್ಟಿಗೆ ಹಿಂಗಾಗ್ಬಿಟ್ಟಿರ್ತೀನಿ. ಸೊ ಆ ಥರ ಕೆಲವೊಂದೊಂದು ಕಡೆ ಗಂಭೀರವಾಗಿ ನಿಂತಾಗ ಎಲ್ಲೋ ಒಂದು ಕಡೆ ಭೈರವನ್ನಾಗಿ ಓಕೆ ಆಯಿತು ಹಾಂ ಈ ಫೀಲ್ ಬರೋದು ಎಲ್ಲಿ ಅಂದರೆ ಯಾರಾದರೂ 4 ಜನ ನೋಡಿದಾಗ, ಯಾರಾದರೂ ಮಾತಾಡಿಸ್ದಾಗ ನೀವು ಭೈರವನ ನಾನು ಭೈರವ ಹಂಗೆ ಬರುತ್ತೆ ಹೊರತು ಅಲ್ಲಲ್ಲಲ್ಲ ಏನೂ ಅಷ್ಟೊಂದಿಲ್ಲ. ಹೇಗೆ ಆದರೆ ತೇಜಸ್ ಕ್ಯಾರೆಕ್ಟರ್, ರಿಯಲ್ ಕ್ಯಾರೆಕ್ಟರ್? ಫುಲ್ ಜಾಲಿ ಜಾಲಿ ಅನ್ಬೋದು. ಫುಲ್ ಕ್ರೇಜಿಯಾಗಿ ಓಡಾಡಿಕೊಂಡು ಆರಾಮಾಗಿ ತರಲೆ ಮಾಡಿಕೊಂಡು ಎಲ್ಲರ ಜೊತೆ ಮಿಂಗಲ್ಲಾಗಿ ಸುತ್ತ ಇರೋ ವಾತಾವರಣನ ಚೆನ್ನಾಗಿಡಬೇಕು, ಸುತ್ತ ಇರೋರು ಚೆನ್ನಾಗಿರಬೇಕು ಅಷ್ಟೇ. ಎಲ್ಲಿನವರು ತೇಜಸ್? ನಮ್ಮ ಮೂಲ ಬೆಂಗಳೂರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಓದಿದ್ದು ಇಲ್ಲ? ಓದಿದ್ದೆಲ್ಲ ನಾನು ಕಾರ್ಮಲ್ ಕಾನ್ವೆಂಟ್ ಹೈಸ್ಕೂಲ್ ಅಂತ 10th ವರೆಗೂ ಅಲ್ಲಿ ಓದಿದೆ. ಕೃಪಾನಿಧಿ ಕಾಲೇಜಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಾಡಿದೆ. ಡಿಗ್ರಿ BCA ಮುಗಿಸಿದೆ ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಡಿಗ್ರಿ 3 ವರ್ಷ ಮುಗಿಸಿ 2020 ನಂದು ಡಿಗ್ರಿ ಮುಗೀತು. ಅದಾದಮೇಲೆ ಈ ಕಡೆ ಜಾಬ್, ಈ ಕಡೆ ಒಂದು ಕಡೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ. ಸೊ ಹಿಂಗೆ ಬಂದ್ವಿ, ಹೋಗ್ತಾ ಇದ್ದೀವಿ. ಯಾಕೆ ನಟನೆ ಸೆಳೆದಿದ್ದು? ಯಾರಾದ್ರೂ ಹೇಳಿದ್ರಾ ಚೆನ್ನಾಗಿದ್ದೀರಾ ಆಕ್ಟಿಂಗ್ ಹೋಗಿ? ಅಂದರೆ ನನಗೂ ಗೊತ್ತಿಲ್ಲ. ಕೆಲವೊಂದೊಂದು ಸರಿ ಏನು ಹೇಳ್ತಾರೆ, ಅದು ಅನ್ನದ ಋಣ ಎಲ್ಲಿರುತ್ತೋ ಆ ಕಡೆ ನಾವು ಹೋಗ್ತಾ ಇರ್ತೀವಿ ಅನ್ನೋದು ಏನು ಹೇಳ್ತಾರೋ. ಸೊ ಅದು ನನ್ನ ಜೀವನದಲ್ಲಿ ನಿಜ ಅಂತ ಅನ್ನಿಸ್ತು. ಈ ಕಡೆ ಏನೋ ಬಂದೆ. ಸೊ ಅವತ್ತಿಂದನೂ ಇದರಲ್ಲೇ ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ಕರ್ಕೊಂಡೋಗುತ್ತೋ ಅಲ್ಲಿವರೆಗೂ ಹೋಗ್ತೀನಿ. ಒಂದು ನಂಬಿಕೆ ಏನಂದರೆ, ಇಲ್ಲಿವರೆಗೂ ಕರ್ಕೊಂಬಂದಿರೋ ಜನ ಅಲ್ಲಿವರೆಗೂ ಕರ್ಕೊಂಡು ಹೋಗಲ್ವಾ ಅನ್ನೋದೊಂದು ನಂಬಿಕೆ ಅಷ್ಟೆ. ಭೈರವನ್ ನೋಡಿದಾಗ ಜನ ಯಾವ ಥರ ಫೀಲ್ ಮಾಡ್ತಾರೆ? ಅಂದರೆ ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ. ಅಂದರೆ ಎಲ್ಲರಿಗೂ ಒಂದೇ ಭಾವನೆ, ಒಂದೇ ಭಾವ ಇರಲ್ಲ. ಒಬ್ಬೊಬ್ರಿಗೆ ಒಂದೊಂದು ಫ್ಲೇವರ್ ಇಷ್ಟ. ಸೊ ಒಬ್ಬರಿಗೆ ಕುಡಿತಾ ಆ್ಯಕ್ಟಿಂಗ್ ಮಾಡಿರ್ತೀನಲ್ವ, ಅದನ್ನು ಕಂಡ್ರೆ ಕೆಲವ್ರಿಗೆ ಆಗಲ್ಲ. ಸೊ ಕೆಲವರು ಅದ್ರ ಬಗ್ಗೆ ಅವ್ರ ಮನಸ್ಸಲ್ಲಿರೋದನ್ನು ಹೇಳ್ಕೊತಾರೆ. ಮತ್ತು ಕೆಲವರು ನಾನು ತುಂಬ ಎಲ್ಲಮ್ಮನ್ನ ಇಷ್ಟಪಡ್ತಾ ಇರ್ತೀನಿ, ಆದರೆ ಅವಳು ನನ್ನನ್ನು ಇಷ್ಟಪಡ್ತಾ ಇರಲ್ಲ. ಸೊ ಅದಕ್ಕೆ ಸಾಂತ್ವನ ಹೇಳೋದಾಗಿರ್ಬಹುದು. ಸೊ ಒಬ್ಬೊಬ್ಬರು ಒಂದೊಂದು ಥರ ಭಾವನೆನ ವ್ಯಕ್ತಪಡಿಸ್ತಾರೆ. ಸೊ ಎಲ್ರಿಗೂ ಸಮಾನವಾದಂತಹ ಒಂದು ಉತ್ತರನ ನಾವು ಕೊಡಬೇಕು. ಸೊ ಅದು ನಡೀತಾ ಇದೆ. ಈ ಪೌರಾಣಿಕ ಪಾತ್ರಗಳು ಮಾಡಬೇಕಾದ್ರೆ ಒಂದಷ್ಟು ಸಜೆಷನ್ಸ್ ಬೇಕಾಗುತ್ತೆ. ನಿಮಗೆ ಈ ಪಾತ್ರ ಮಾಡೋಕ್ಕೆ ಮುಂಚೆ ಸಲಹೆ ಸೂಚನೆಗಳೇನಾದ್ರು ಸಿಗ್ತಾ? ಸಲಹೆ ಸೂಚನೆ ಅನ್ನೋದಕ್ಕಿಂತ ತುಂಬ ಕಲಿಬೇಕು ಅನ್ನೋ ಒಂದು ಕಿಚ್ಚು ನನ್ನಲ್ಲೂ ಇತ್ತು. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಾಡಬೇಕಾದ್ರೆ ವಲ್ಲಭಣ್ಣ, ಸಿದ್ಧಲಿಂಗೇಶ್ವರ ಪಾತ್ರ ಮಾಡ್ತಾ ಇದ್ದಿದ್ದು ವಲ್ಲಭಣ್ಣ, ಅವರಿಂದ ಸುಮಾರು ಕಲ್ತಿದ್ದೀವಿ ನಾವು. ಭಾಷೆ ಹಿಡಿತ ಆಗಿರ್ಬೋದು, ಮೆಮೊರಿ ಪವರ್ ಆಗಿರ್ಬೋದು, ಸುಮಾರು ಕಲ್ತಿದ್ದೀವಿ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ತ್ರಿಶೂಲ್ ಸರು ಡೈಲಾಗ್ ಥರ ಹೇಳೋದಲ್ಲ, ಅದನ್ನು ಅನುಭವಿಸಿ ಹೇಳಬೇಕು ಅನ್ನೋದಾಗಿರ್ಬಹುದು. ಅದಾದಮೇಲೆ ರವಿ ಬಸಪ್ಪನ ದೊಡ್ಡಿ ಸರ್, ಅವರೂ ಅಷ್ಟೇ ಸುಮಾರು ಹೇಳಿಕೊಟ್ರು ನನಗೆ. ಮಲ್ಲಿಕಾರ್ಜುನ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್, ತುಂಬಾ ಹೇಳ್ಕೊಟ್ರು. ವಿಷ್ಣು ಸರಿಂದ ತುಂಬ ಕಲಿತಾ ಇದ್ದೀನಿ ಈಗಲೂ. ಒಬ್ಬೊಬ್ಬರು ಒಂದೊಂದನ್ನು ಹೇಳ್ಕೊಡ್ತಾನೆ ಇರ್ತಾರೆ. ಆಮೇಲೆ ನಮ್ಮ ಅಕ್ಕಪಕ್ಕದಲ್ಲಿರೋ ಆರ್ಟಿಸ್ಟ್ನ ನೋಡಿ ಕಲಿಯೋಂಥ ತುಂಬ ಇರುತ್ತೆ. ಎಲ್ಲರೂ ಈ ಪಾಯಿಂಟ್ ಚೆನ್ನಾಗಿಲ್ಲ ಮಗ ಅಂತ ಬಂದು ಹೇಳಿದಾಗ ಅದನ್ನು ತಿರಸ್ಕಾರ ಮಾಡ್ದಿರ ಯಾವಾಗ ನಾವು ತಗೊತೀವೋ, ಅದ್ರ ಮೇಲೆ ವರ್ಕ್ ಮಾಡ್ತೀವೋ, ಅವತ್ತೇ ಅದನ್ನು ಚೇಂಜ್ ಓವರ್ ಮಾಡೋದಕ್ಕೆ ಸಾಧ್ಯನೇ ಅವಾಗ. ಸೊ ಅದನ್ನು ನಾನು ಮಾಡ್ಕೊತಾ ಇದ್ದೀನಿ. ಯಾರು ಏನೇ ಒಂದು ಸಜೆಷನ್ ಕೊಟ್ರು ಆ ಪಾಸಿಟಿವ್ ಆಗಿ ತಗೊಂಡು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಏನೆಲ್ಲ ಅಂದರೆ ರಿಸ್ಕ್ ಇರುತ್ತೆ ಏನಾದ್ರು ಪ್ರಿಪ್ರೇಷನ್ ಪಾತ್ರಕ್ಕೋಸ್ಕರ ಪ್ರಿಪರೇಷನ್ ಅಂದರೆ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಏನು ಪಾತ್ರ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಪ್ರಿಪ್ರೇಷನ್ ಇರುತ್ತೆ. ಆವಾಗ ಮುಂಚೆ ಜಿಮ್ ಜಾಯ್ನ್ ಆಗಿದ್ದಾಗಿರಬಹುದು, ಬಾಡಿ ಮೇಂಟೆನೆನ್ಸ್ ಆಗಿರಬಹುದು, ಇದೆಲ್ಲ ಮಾಡ್ತಾ ಇದ್ವಿ. ಈಗಲೂ ಟೈಮ್ ಸಿಕ್ಕಾಗೆಲ್ಲ ಮಾಡ್ತೀವಿ. ಒಂದಷ್ಟು ದಿನ ಆದಮೇಲೆ ಸೆಟ್ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ರೆ ಪಾತ್ರದಲ್ಲಿ ಹೋಗ್ತಾ ಇರುತ್ತೆ. ಸೊ ಈಗ ಏನಾಗಿದೆ ಅಂದರೆ ಸೆಟ್ಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ ಪಾತ್ರದಲ್ಲಿ.
ಸೊ ಹೋಗ್ತಾ ಇದೆ. ಈಗ ನಿಜವಾದ ಎಲ್ಲ ಅಂದರೆ ದೇವರು ಎಲ್ಲಮ್ಮನ ಬಗ್ಗೆ ನಿಮಗಿರೋ ಅಭಿಪ್ರಾಯ? ಅಂದರೆ ಅಷ್ಟು ಒಂದು ದೇವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನ್ ನಾನಲ್ಲ. ಬಟ್ ಇಲ್ಲಿ ಏನು ನಡೀತಾ ಇದೆಯಲ್ಲ, ನಮ್ಮ ಸುತ್ತ ಏನು ನಡೀತಾ ಇದೆಯಲ್ಲ, ಅದು ಎಲ್ಲದಕ್ಕೂ ಕಾರಣಕರ್ತೆ ಆ ನಮ್ಮಮ್ಮ. ಸೊ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ಬ್ಯೂಟಿಫುಲ್ಲಾಗಿ ಒಂದು ಸೆಟ್ಟು ಪ್ರೊಡಕ್ಷನ್ನು ಪ್ರತಿಯೊಂದೂ ನಡೀತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಆ ತಾಯಿ. ಆ ತಾಯಿಗೆ ಸದಾ ಚಿರಋಣಿ. ಆ ತಾಯಿ ಆಶೀರ್ವಾದ ನನ್ನ ಮೇಲೆ, ನಮ್ಮ ಇಡೀ ತಂಡದ ಮೇಲೆ, ಎಲ್ಲರ ಮೇಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ. ಏನಾದ್ರು ನಿಮ್ಮ ಲೈಫಲ್ಲೂ ಪವಾಡ ಆಗಿದೆಯಾ? ಸುಮಾರಾಗಿದೆ. ಅಂದರೆ ಏನು ಹೇಳ್ತಾರೆ, ಒಂದು ಸರಿ ನಾನು ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ನನ್ನ ಒಂದು ಗ್ರಾಫೇ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಕಾರಣ ಆ ದೇವರಿಂದಾನೆ. ಸೊ ಎಲ್ಲ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗಲಿ. ಹೇಗಿರುತ್ತೆ ಸೆಟ್? ಅಂದರೆ ಎಲ್ಲರೂ ಕೂಡ ಎಲ್ಲ ಅಂದರೆ ಏನು ಹಳೆ ಕಾಲದ ವೇಷ ಆ ಥರದ್ದು ಮಠ ಅಥವಾ ಆಶ್ರಮದಲ್ಲಿ ಇರ್ತಾರಲ್ಲ ಆ ಥರದ ವೇಷ ಎಲ್ಲ ಹಾಕ್ಕೊಂಡಿರ್ತೀರಾ? ಸೊ ಹೆಂಗಿರುತ್ತೆ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಸೆಟ್ಟು? ಬ್ಯೂಟಿ. ನಗಾಡ್ತಾ ನಗಿಸ್ತಾ ಸ್ವಲ್ಪ ಟಯರ್ಡ್ ಆಗಿದ್ರೆ ಹಿಂಗೆ ತೂಗಿಡಿಸ್ತಾ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಬ್ರಿಗೊಬ್ರಿಗೆ ಇಲ್ಲಿ ಬಾಂಡಿಂಗ್ ಇದೆಯಲ್ವಾ, ಸೂಪರ್. ಅಂದರೆ ಯಾರೂ ಹೊಸಬ್ರು ಅಥವಾ ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಒಳ್ಳೆ ಬಾಂಡಿಂಗ್ ಇದೆ. ನಾನು ಅವ್ರ ಕಾಲು ಎಳೆಯೋದು, ಅವರು ನನ್ನ ಕಾಲು ಎಳೆಯೋದು, ಇದೇ ಅಂದ್ರೆ ಎಷ್ಟು ನಗಾಡ್ತೀವಿ ಅಂದರೆ ನಮಗಿರುವಂಥ ನೋವನ್ನೆಲ್ಲ ಮರೆತು ಈ ಪುಟ್ಟಣ್ಣ ಸ್ಟುಡಿಯೋ ಒಳಗಡೆ ಕಾಲಿಡ್ತಾ ಇದ್ದೀವಿ ಅನ್ನೋದು ಇಲ್ಲಿನ ಸಂತೋಷಕ್ಕೆ ಕಾರಣ ಆಗುತ್ತೆ. ಈ ಸೀರಿಯಲ್ಗೋಸ್ಕರ ಎಕ್ಸ್ಟ್ರಾ ನಿಮ್ಮ ಲೈಫ್ ಸ್ಟೈಲ್ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋ ಅಂಥದ್ದು ಅನ್ನೋದಕ್ಕಿಂತ ಮಾಡ್ಕೊಂಡಿದ್ದೀನಿ. ಸುಮಾರು ಸ್ಯಾಕ್ರಿಫೈಸಸ್ ಹೇಳ್ಕೋಬಾರ್ದು, ಬಟ್ ಇದೆ, ಸುಮಾರಿದೆ. ಯಾವ ಥರ ಸ್ಯಾಕ್ರಿಫೈಸ್? ಪ್ರಾಪರ್ ನಿದ್ದೆ ಇರಲ್ಲ, ಪ್ರಾಪರ್ ಊಟ ಇರಲ್ಲ. ಪ್ರಾಪರ್ ಊಟ ಅಂದರೆ ಡಯಟ್ ಮಾಡುವಂಥ ಊಟ ಇರಲ್ಲ, ಅಥವಾ ವರ್ಕೌಟ್ಗೆ ಹೋಗ್ತಾ ಇರಲ್ಲ. ಪರ್ಸ್ನಲ್ ಲೈಫ್, ನಮ್ಮ ಫ್ಯಾಮಿಲಿ ಜೊತೆ ಕೆಲವೊಂದೊಂದು ಸ್ಪೆಷಲ್ ಟೈಮ್ ಅಂತ ಬರುತ್ತಲ್ಲ, ಅದಿದ್ರೂ ನಾವು ಜವಾಬ್ದಾರಿ ಅಂತ ಬಂದು ಶೂಟ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಸೊ ಸುಮಾರಿದ್ದಾವೆ ಈ ಥರ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಎಲ್ಲ ತೀರಾ ಕಡಿಮೆ ಇರುತ್ತೆ.